ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜನೌಷಧಿ ಕೇಂದ್ರ ಬಡವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಔಷಧಿಗಳನ್ನು ನೀಡೋ ಕೇಂದ್ರ. ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಕೂಸಾಗಿರೋ ಈ ಯೋಜನೆಗೆ ರಾಜ್ಯದಲ್ಲಿ ಇತ್ತೀಚೆಗೆ ತೊಂದರೆ ಆಗ್ತಿದೆ. ಔಷಧಿ ನಿಯಂತ್ರಣ ಅಧಿಕಾರಿಗಳು ನೋಟಿಸ್ ನೀಡೋ ಮೂಲಕ ಕಿರುಕುಳ ನೀಡ್ತಿದ್ದಾರಂತೆ. ಇದರ ವಿರುದ್ಧ ಅಸಮಾಧಾನಗೊಂಡಿರೋ ಮಾಲೀಕರು ಸರ್ಕಾರದ ನಡೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಜನೌಷಧಿ ಕೇಂದ್ರಗಳ ವಿರುದ್ಧ ಔಷಧ ನಿಯಂತ್ರಣ ಇಲಾಖೆ ಆಕ್ರೋಶ. ಜನೌಷಧಿ ಕೇಂದ್ರದ ವಿಚಾರದಲ್ಲಿ ಸರ್ಕಾರದ ತಪ್ಪು ಗ್ರಹಿಕೆ. ಮಾರ್ತಿರೋದು ಬ್ರಾಂಡೆಡ್ ಅಲ್ಲ, ಬ್ರಾಂಡೆಡ್ ಜನರಿಗೆ ಮೆಡಿಸಿನ್. ರಾಜ್ಯದಲ್ಲಿ 1200ಕ್ಕೂ ಹೆಚ್ಚು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಅತ್ಯಂತ ಕಡಿಮೆ ದರದಲ್ಲಿ ಮೆಡಿಸಿನ್ಗಳನ್ನು ನೀಡ್ತಿವೆ. ಕಳೆದ ಹಲವು ವರ್ಷಗಳಿಂದ ಪ್ರತಿಷ್ಠಿತ ಕಂಪನಿಗಳ ಮೆಡಿಸಿನ್ ಮಾರಾಟ ಮಾಡ್ತಿರೋ ಮಳಿಗೆಗಳ ವಿರುದ್ಧ ಔಷಧಿ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ಸಮರ ಸಾರಿದ್ದಾರೆ. ಕಾನೂನಾತ್ಮಕವಾಗಿ ಮಾರಾಟ ಮಾಡ್ತಿದ್ರು, ವಿನಾಕಾರಣ ನೋಟಿಸ್ ನೀಡೋ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಇಲಾಖಾ ಅಧಿಕಾರಿಗಳ ನಡೆ ಖಂಡಿಸಿ ರಾಜ್ಯಾದ್ಯಂತ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಅಸೋಸಿಯೇಷನ್ ತುರ್ತು ಸಭೆ ನಡೆಸಿತು. ಯಾವುದೇ ರಾಜ್ಯದಲ್ಲಿ ಜನೌಷಧಿ ಕೇಂದ್ರ ಆರಂಭಿಸಬೇಕೆಂದ್ರೂ ಕೇಂದ್ರ ಹಾಗೂ ರಾಜ್ಯದಿಂದ ಅನುಮತಿ ಪಡೆಯಬೇಕು. ಅಷ್ಟೇ ಅಲ್ಲದೆ ಫಾರಂ 20 ಹಾಗೂ 21ರ ಪ್ರಕಾರ ನಾವು ಜನರಿಗೆ ಬ್ರಾಂಡೆಡ್ ಮೆಡಿಸಿನ್ಗಳನ್ನು ಖರೀದಿ ಮಾಡಿ ಮಾರಾಟ ಮಾಡ್ತಿದ್ದೀವಿ. ಕೇಂದ್ರಗಳಿಗೆ ಬರೋ ರೋಗಿಗಳಿಗೆ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಖರೀದಿ ಪ್ರಕ್ರಿಯೆ ನಡೆಯುತ್ತಿದೆ. ಆದರೆ ಇದನ್ನೇ ತಪ್ಪು ಎನ್ನುವ ಕಾರಣಕ್ಕೆ ನೋಟಿಸ್ ನೀಡ್ತಿರೋದು ಸರಿಯಲ್ಲ ಅನ್ನೋದು ಅಸೋಸಿಯೇಷನ್ ವಾದ. ಜನೌಷಧಿ ಬಗ್ಗೆ ಇತರ ರೀತಿಯಲ್ಲಿ ಬೇರೆ ಜನೌಷಧಿ ಬಿಟ್ಟು ಬೇರೆ ಪದಾರ್ಥಗಳೇ ಮಾರ್ತಾರೆ, ಬೇರೆ ಏನೋ ಮಾರ್ತಾರೆ ಅಂತ ಆ ರೀತಿ ಖಂಡಿತವಾಗ್ಲೂ ಇಲ್ಲ. ನಮಗೆ ಆ ರೀತಿಯಲ್ಲಿ ಅವ್ರಿಗೆ ತಪ್ಪಾದಂಥ ಒಂದು ಸೂಚನೆಗಳು ಸಲಹೆಗಳು ಸಿಕ್ಕಿದೆ ಅಂತ ಹೇಳಿರ್ಬೋದು. ಬಟ್ ನಮ್ಮ ಆರೋಗ್ಯ ಮಂತ್ರಿಯವರು UT ಖಾದರ್ ಅವರು ಭಾಳ ಒಳ್ಳೆ ನಮಗೆ ಮಂತ್ರಿ ನಮಗೆ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿದ್ದಾರೆ. ಅವ್ರ ವಿಷಯದಲ್ಲಿ ನಮಗೆ ಭಾಳ ಸಂತೋಷ ಇದೆ, ಭಾಳ ಹೆಮ್ಮೆ ಇದೆ. ಮತ್ತು ಜನೌಷಧಿ ಕೇಂದ್ರಗಳು ಇತ್ತೀಚೆಗೆ ವಾರ್ ನಡೆದಂಥ ಸಮಯದಲ್ಲಿ ಜನವರಿ ತಿಂಗಳಿಂದ ಕೆಲವು ಕೊರತೆಗಳು ನಮ್ಮ ಇದರಿಂದ ಸಪ್ಲೈಯಲ್ಲಿ ಚೈನಲ್ಲಿ ಆಗಿದೆ. ಆ ಕಾರಣದಿಂದ ಸಾಮಾನ್ಯರಿಗೆ ಜನೌಷಧಿ ಮಾಳಿಗೆಗೆ ಅವರು ಬಂದಂಥ ಸಮಯದಲ್ಲಿ ಅವ್ರಿಗೆ ಔಷಧಿ ಸಿಗದೇ ಇರೋ ರೀತಿಯಲ್ಲಿ ಹೋಗಬಾರ್ದಂಥ ಕಾರಣದಿಂದ ನಾವು ಬೇರೆ ಯಾವೊಂದು ಜನರಿಕ್ಕೆ ಬ್ರ್ಯಾಂಡೆಡ್ ಅಲ್ಲ, ಜನರಿಕ್ ಅದು ಅಥರೈಸ್ಡ್ ಡಿಸ್ಟ್ರಿಬ್ಯೂಟರ್. ಔಷಧಿ ನಿಯಂತ್ರಣ ಇಲಾಖೆ ಮಾಹಿತಿ ಪ್ರಕಾರ 133 ಜನೌಷಧಿ ಕೇಂದ್ರಗಳು ನಿಯಮಗಳನ್ನು ಮೀರಿದ್ದು ಬ್ರಾಂಡೆಡ್ ಮೆಡಿಸಿನ್ ಖರೀದಿ ಮಾಡ್ತಿರೋದು ನಿಯಮ ಉಲ್ಲಂಘನೆ. ಹೀಗಾಗಿ ನೋಟಿಸ್ ನೀಡಲಾಗಿದೆ ಅಂತ ಸಮಜಾಯಿಷಿ ಕೊಡ್ತಿದೆ. ಸರ್ಕಾರದ ತಪ್ಪು ಗ್ರಹಿಕೆಯಿಂದ ಇದೆಲ್ಲ ಆಗ್ತಿದ್ದು, ಶೀಘ್ರದಲ್ಲೇ ಆರೋಗ್ಯ ಸಚಿವರನ್ನ ಭೇಟಿ ಮಾಡಿ ಆಗ್ತಿರೋ ಸಮಸ್ಯೆಗಳ ಕುರಿತಂತೆ ಮನವರಿಕೆ ಮಾಡಲಾಗುವುದು ಅಂತ ತಿಳಿಸಿದೆ. ನಾವು ಅವರಿಗೆ ಅಪ್ರೋಚ್ ಮಾಡಿದ್ವಿ, ಜೊತೆಗೆ ಅವರು ನಮಗೆ ರೂಲ್ಸ್ನ ಫಾಲೋ ಮಾಡಿ ಅಂದಿದ್ದಾರೆ. ಜೊತೆಗೆ ನಮಗೆ ಏನೇನು ಲೂಪ್ ಹೋಲ್ಸ್ ಇದೆ ಅದನ್ನು ಸರಿ ಮಾಡೋಣ ಅನ್ನೋದಕ್ಕೆ ಇದೆಲ್ಲ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಮತ್ತೊಂದ್ಸರಿ ನಾವು ಭೇಟಿ ಮಾಡಕ್ಕಿದ್ದೀವಿ. ಅದೇನೇ ಇರ್ಲಿ, ನಿಯಮದ ಪ್ರಕಾರ ಮೆಡಿಸಿನ್ ಮಾರಾಟ ಮಾಡ್ತಿದ್ದೀವಿ ಅಂತ ಮೆಡಿಕಲ್ ಶಾಪ್ ಮಾಲೀಕರು ಹೇಳ್ತಿದ್ರೆ, ನಿಯಮ ಮೀರಿ ಖರೀದಿ ಮಾಡ್ತಿದ್ದೀರಿ ಅಂತ ಇಲಾಖೆ ಹೇಳ್ತಿದೆ. ನಾವೇನು ತಪ್ಪೇ ಮಾಡಿಲ್ಲ ಅಂತಿರೋ ಮಾಲೀಕರ ಮನವಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅಂತ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.